ನಮಸ್ಕಾರ ವೀಕ್ಷಕರೇ, ಶೋಭಾಂತರಂಗ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ಮಾಸದ ಅತಿಥಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನವೆಂಬರ್ 14. ಮಕ್ಕಳ ಮೇಲಿನ ಅವರ ಪ್ರೀತಿ ಮತ್ತು ಮಕ್ಕಳ ಹಕ್ಕುಗಳು ಹಾಗೂ ಶಿಕ್ಷಣಕ್ಕೆ ಅವರು ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದರು. ಮಕ್ಕಳು ನೆಹರು ಅವರನ್ನು ಪ್ರೀತಿಯಿಂದ ಚಾಚಾ ಎಂದು ಕರೆಯುತ್ತಿದ್ದರು. ಇಂತಹ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಪ್ರೀತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮಾಸದ ಅತಿಥಿಯ ಪರಿಚಯ ತಮ್ಮ ಮುಂದೆ. ಹೆಸರು ಕುಮಾರಿ ಮಾನಸ ಲಕ್ಕಣ್ಣವರ. ಊರು ಮಾಗಳ, ತಾಲೂಕು ಹೂವಿನಹಡಗಲಿ, ವಿಜಯನಗರ ಜಿಲ್ಲೆ. ಹೊಳಲು ಸಾಧನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿರುವ ಮಾನಸ ತನ್ನ ಹವ್ಯಾಸದಿಂದಲೇ ತಾಲೂಕಿನಾದ್ಯಂತ ಹೆಸರು ಗಳಿಸಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹಾಡುವುದು, ನೃತ್ಯ ಮಾಡುವುದು, ಚಿತ್ರ ಬಿಡಿಸುವುದು, ಪುಸ್ತಕಗಳನ್ನು ಓದುವುದು ಮುಂತಾದ ಚಟುವಟಿಕೆಗಳಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದಾಳೆ. ಮಾನಸಾಳ ತಂದೆ ಶ್ರೀ ಮಂಜುನಾಥ್ ಅವರು ಕೂಡ ಗಾಯಕರು. ಮಗಳಿಗೆ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಇವರ ಮನೆಯೇ ಸಂಗೀತದ ಶಾಲೆಯಾಗಿದೆ. ಮಾಗಳ ಎಂದಾಕ್ಷಣ ನೆನಪಾಗುವುದು ವ್ಯಾಕರಣ ತೀರ್ಥ ಶ್ರೀ ಚಂದ್ರಶೇಖರ್ ಶಾಸ್ತ್ರಿಗಳು. ಅವರು ಮಹಾನ್ ಸಂಸ್ಕೃತ ಪಂಡಿತರು. ಅಂತಹ ಮಣ್ಣಿನಲ್ಲಿ ಮೈ ತಳೆದ ಶ್ರೀ ಮಂಜುನಾಥ್ ಲಕ್ಕಣ್ಣನವರ ಮತ್ತು ಶ್ರೀಮತಿ ಸವಿತಾ ಲಕ್ಕಣ್ಣನವರ ಪುತ್ರಿ ಮಾನಸ ಲಲಿತ ಕಲೆಗಳಿಂದ ಹೆಜ್ಜೆ ಹಾಕುತ್ತಿರುವುದು ಊರಿಗೆ ಮತ್ತು ತಾಲೂಕಿಗೆ ಹೆಮ್ಮೆಯ ವಿಷಯ. ತಾಲೂಕಿನ 10 ಹಲವು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ತನ್ನ ಪ್ರತಿಭೆ ಮೆರೆದಿದ್ದಾಳೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಮಾನಸಾಳ ಸಾಧನೆಗೆ ಸಂದಿವೆ. ಹಲವಾರು ಅಭಿನಂದನಾ ಪತ್ರಗಳು ಬಂದಿದ್ದು ಪ್ರಮುಖವೆಂದರೆ ಅರಳು ಮಲ್ಲಿಗೆ ಸಾಹಿತ್ಯ ವೇದಿಕೆ, ಕರ್ನಾಟಕ ರಾಜ್ಯ ಬರಹಗಾರರ ಸಂಘದಿಂದ ಕರ್ನಾಟಕ ಕಲಾ ಸೌರಭ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಹೂವಿನ ಹಡಗಲಿಯಲ್ಲಿ ಸಂಗೀತ ದಿಗ್ಗಜರಾದ ಶ್ರೀ ಯುವರಾಜ್ ಗೌಡರ ಬಳಿ ಸಂಗೀತ ಶಿಕ್ಷಣ ಪಡೆಯುತ್ತಿದ್ದಾಳೆ. ಜೊತೆಯಲ್ಲಿ ನೃತ್ಯಾಭ್ಯಾಸ ಕೂಡ ನಡೆಯುತ್ತಿದೆ. ಮಾನಸಾಳಿಗೆ ಇನ್ನೂ ಹೆಚ್ಚಿನ ವೇದಿಕೆ ಕಲ್ಪಿಸಿ ಅವಳಿಗೆ ಹೆಚ್ಚಿನ ಪ್ರೋತ್ಸಾಹ, ಬೆಂಬಲ ಎಲ್ಲರಿಂದಲೂ ದೊರೆತಲ್ಲಿ ಮಲ್ಲಿಗೆ ನಾಡಿನ ಅದ್ಭುತ ಪ್ರತಿಭೆಯೊಂದನ್ನು ನಾಡು ಗುರುತಿಸಬಹುದು ಎಂದು ಹೇಳುತ್ತಾ ಶೋಭಾಂತರಂಗ ಚಾನಲ್ನಿಂದ ಮಾನಸಾಳಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಅವಳ ಆಸೆ ಕನಸುಗಳೆಲ್ಲವೂ ಸಾಕಾರಗೊಳ್ಳಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವೆ. ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್. കൊച്ചു പെണ്ണെ കോയിലാണി തെറ്റാറേ കൊട്ടു വീണം കുഴൽ വീണം കൂറവ വീണം കൊട്ടു വീണം കുഴൽ വീണം കൂറവ വീണം Oh,